ಗೊತ್ತಿರ್ಬೋದು, ಕರ್ನಾಟಕದಲ್ಲಿ 7 ಬಹಿರಂಗ ಗೆದ್ದಿದ್ದೀವಿ, ನಮ್ಮದು ದೊಡ್ಡ ಗರಿ ಇದೆ ಅಂತ. ನಾಚಿಕೆ ಆಗ್ಬೇಕು ನಿಮಗೆ. ಮತ ಎಣಿಕೆ ಸ್ಟ್ರಾಂಗ್ ಒಳಗೆ ಏನ್ ಮಾಡಿದ್ರು ಹುನ್ನಾರ. ಇವತ್ತು ತಾತ ಅಪ್ಪ ಅಮ್ಮ ಗಳಿಸಿದ ಕುರ್ಚಿಗೆ ಮಗನು ಕೂಡಿಸ್ಬೇಕಾದ್ರೆ ಒಂದೊಂದು ಮನೆಗೆ ನೀವು ಏನೇನು ಕೊಟ್ಟಿದ್ದೀರಿ, ನೀವು ಹೇಗೆ ಯಾವ ದಾರಿ ಹಿಡಿದಿದ್ದೀರಿ ಅಂತಕ್ಕಂಥದ್ದು ಗೊತ್ತಿದೆ. ಇವತ್ತು ನೀವು ಏನಂತ ನೀವು ತೋರಿಸ್ಕೊಟ್ಟಿದ್ದೀರಿ. ಇವತ್ತ ಸಮುದಾಯ ಯಾವುದೇನು ಗೊತ್ತಾ? ಹಿಂದೂ ಧರ್ಮದ ಸಮುದಾಯ, ವಾಲ್ಮೀಕಿ ಸಮುದಾಯದ ಒಬ್ಬ ನಾಯಕ, ಪ್ರಬಲ ಸಮುದಾಯದ ನಾಯಕರ ಜೊತೆಗೆ ಇವತ್ತು ನಿಂತು 5,708 ಮತದಿಂದ ಸೋತಿರ್ಬೋದು, ಆದ್ರೆ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾನೆ. ಇವತ್ತು ಎಲ್ಲರ ಆಶೀರ್ವಾದ ಇದೆ ಅವರಿಗೆ, ಅದು ಮುಖ್ಯ. ಇವತ್ತು ಅಪ್ಪ ಅಮ್ಮ ಆಗಿ ಒಟ್ಟು ಕುರ್ಚಿ ಬಂದು ಗೊತ್ತಿಲ್ಲ. ಪ್ರಬಲ ಜಾತಿಯಿಂದ ಅಂತರದಲ್ಲಿ ಏನ್ ಹೆಜ್ಜೆ ಹೇಳ್ತೀವಿ ನಾವು. ನನ್ನನ್ನು ಉದಯ ತಗೊಂಡು ಹೇಳ್ತೀವಿ. ನಾವು ಯಾರ ಸಹಾಯದಿಂದ ಅಲ್ಲ, ನಮ್ಮ ಭಾಜಪ ಪಕ್ಷ ಕೇಂದ್ರ ಮತ್ತು ರಾಜ್ಯದ ನಾಯಕರು ನಮ್ಮ ಸಮುದಾಯ ನೋಡಿದ್ದಾರೆ. ಆ ಸಮುದಾಯದ ಒಬ್ಬ ನಾಯಕನ್ನ ಇವತ್ತು ಶಾಸಕರು ಮಾಡ್ಬೇಕಂತ ಹೋಗಿರ್ತಕ್ಕಂಥದ್ದು ಯಾರು ನೆಚ್ಕೊಂಡು ನಾ ಇವತ್ತು ಕೊಟ್ಟಿರ್ತಕ್ಕಂಥದ್ದಲ್ಲ. ಇವತ್ತು ಬಾಗಲಕೋಟೆ ರಿಸಲ್ಟ್ ಇರ್ಬೋದು, ನೀವು ಬಾಗಲಕೋಟೆ ನಾಚಿಕೆ ಆಗಬೇಕು. ಸಿದ್ದರಾಮಯ್ಯ ಅವರೇ ಒಬ್ಬ ಸಿಎಂ 15 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಇದ್ದು ಒಬ್ಬ ವ್ಯಕ್ತಿಯನ್ನು ಕೆಲಸ